ನಾವು ಮಾಡೋ ಊಟನ ನಮ್ಮ ತಾಯಿನೋ ಹೆಂಡತಿನೋ ಅಥವಾ ನಾವು ಯಾವಾಗ್ಲೂ ತುಂಬಾ ಒಳ್ಳೆ ಮೈಂಡ್ ಸೆಟ್ ಅಲ್ಲೇ ಅಡಿಗೆ ಮಾಡಿರೋ ಊಟನೇ ಮಾಡ್ತೀವಿ ಅಂತ ಏನಲ್ಲ ಅಲ್ವಾ. ಇದೆಲ್ಲೋ ಬೇರೆ ಬೇರೆ ಕಡೆ ಊಟ ಮಾಡ್ತೀವಿ ಅಂಡ್ ಆ ಅಡಿಗೆ ಮಾಡ್ತಾ ಇರೋರು ಯಾವ ಮೈಂಡ್ ಸೆಟ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರೋ ಅಂಡ್ ನಮ್ಗೆಲ್ರಿಗೂ ಗೊತ್ತೇ ಇದೆ ಯಾರು ಅಡಿಗೆ ಮಾಡ್ತಾರೋ ಅವ್ರ ಮನಸ್ಥಿತಿ ಅವ್ರ ಎನರ್ಜಿ ಮಾಡುವ ಅಡಿಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಬಟ್ ಅವ್ರು ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಅಡಿಗೆ ಮಾಡ್ತಾ ಇರ್ಬೇಕು, ಯಾರೋ ಬೇರೆಯವರು ಹೊರಗಡೆಯವರು ಅಂತ ಹೇಳಕ್ ಬರಲ್ಲ ಅಲ್ವಾ. ಸೊ ಆ ಆಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ ಯೂಶಲಿ ನಾವು ಕೆಲವೊಂದು ಮಂತ್ರ ಶ್ಲೋಕಗಳನ್ನ ಹೇಳ್ಕೊಳ್ತೀವಿ. ಬಟ್ ನಮ್ಗೆ ಅದ್ಯಾವುದು ಬರಲ್ಲ ಅಥವಾ ಪ್ರಾಕ್ಟೀಸ್ ಮಾಡಕ್ ಕಷ್ಟ ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ನಮ್ಮ ತಟ್ಟೆ ಮೇಲೆ ಇರುವಂತಹ ಅನ್ನವನ್ನ ಬೆಳೆದ ರೈತನಿಂದ ಹಿಡಿದು ಈ ಪ್ಲೇಟ್ ಮೇಲೆ ಸರ್ವ್ ಮಾಡಿದ ಆ ಮನುಷ್ಯನವರೆಗೂ ಯಾರೆಲ್ಲ ಇನ್ವಾಲ್ವ್ ಆಗಿದಾರೋ, ರೈತ ಇರಬಹುದು, ಆ ಕಾಳುಗಳನ್ನ ಮೂಟೆ ಕಟ್ಟಿದವರು, ಲಾರಿ ಡ್ರೈವ್ ಮಾಡಿದವರು, ಮತ್ತೆ ಅದನ್ನ ತಗೊಂಡು ಡೆಲಿವರಿ ಮಾಡಿದವರು, ಅಡಿಗೆ ಮಾಡಿದವರು, ಆ ಅಡಿಗೆಗೆ ಎಷ್ಟೋ ಇಂಗ್ರೀಡಿಯೆಂಟ್ಸ್ ಮತ್ತೆ ಸೊ ಎಷ್ಟು ಜನರ ಎನರ್ಜಿ ಅದರ ಇನ್ವಾಲ್ವ್ ಆಗಿರುತ್ತೆ. ಅವ್ರು ಎಲ್ಲರಿಗೂ ಧನ್ಯವಾದ ಅಂತ ಹೃದಯಪೂರ್ವಕವಾಗಿ ಹೇಳಿ ಆಹಾರವನ್ನ ಸೇವನೆ ಮಾಡಿ. ನೀವು ಗ್ರಾಟಿಟ್ಯೂಡ್ ಇಂದ ನೀವು ತಿನ್ನೋ ಅನ್ನದ ಜೊತೆ ಕನೆಕ್ಟ್ ಆಗಿ ತಕ್ಷಣವೇ ಆ ಊಟದ ಎನರ್ಜಿ ಅಪ್ಲಿಫ್ಟ್ ಆಗುತ್ತೆ. ನಿಮಗೂ ಕೂಡ ಅದೊಂದು ಹೈ ಪಾಸಿಟಿವ್ ಎನರ್ಜಿ ಬೂಸ್ಟರ್ ಆಗಿ ಪ್ರಯೋಜನಕ್ಕೆ ಲಾಭಕ್ಕೆ ಖಂಡಿತ ಬರುತ್ತೆ. ಅಂಡ್ ಎಸ್, ಯಾವ ಮಂತ್ರ ಶ್ಲೋಕಗಳನ್ನ ಊಟ ಮಾಡ್ಬೇಕಾದ್ರೆ ಮಾಡಬಹುದು ನಿಮಗೆ ಸಮಯ ಇದೆ, ಅದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ.